ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುರಕ್ಷಾ ಡೈರೀಸ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದ ಬೆಲ್ ಐಕಾನ್ನ ನೀವು ಕ್ಲಿಕ್ ಮಾಡಿದ್ರೆ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಇವತ್ತಿನ ವ್ಲಾಗು ನೈಟ್ 3:30 ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನಾನು ಆಫೀಸಿಂದ ಇವಾಗ ಬಂದೆ. ನಾನೊಂದು 5 o'clock ತನಕ ನಿದ್ದೆ ಮಾಡ್ದಲೇ ಎದ್ದಿರಬೇಕು, ಬಿಕಾಸ್ ಊರಿಗೆ ಹೋಗ್ಬೇಕು ನಾನು. ಸೊ ಅದಕ್ಕೆ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂತಂದರೆ, ಇಲ್ಲಿರೋ ದೇವ್ರ ಮನೆನ ತುಂಬ ದಿನ ಆಗಿದ್ದು ನೀಟಾಗಿ ಕ್ಲೀನಿಂಗ್ ಏನೂ ಮಾಡಿರಲಿಲ್ಲ. ಸೊ ದೇವ್ರ ಮನೆ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೂ ಮುಂಚೆ ಇಲ್ಲಿ ಇದನ್ನು ತೋರಿಸ್ತೀನಿ ನೋಡಿ. ಸೊ ನಾವು ಆ್ಯಕ್ಚುಲಿ ಕರ್ಟನ್ಸ್ನೆಲ್ಲ ತೆಗೆದು ವಾಶ್ಗೆ ಅಂತ ತೊಗೊಂಡಿದ್ದೀನಿ. ನಾನು ಕರ್ಟನ್ಸ್ನೆಲ್ಲ ಕ್ಲೀನ್ ಮಾಡಿದ್ದೀನಿ, ಬೆಡ್ ಸ್ಪ್ರೆಡ್ಡು ಎಲ್ಲ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಆ್ಯಕ್ಚುಲಿ. ಸೊ ಒಟ್ಟಿಗೆ ತೆಗೆಯೋದನ್ನೋ ತೆಗೆದ್ಬಿಟ್ಟೆ. ಅದೊಂದು ಇದೆ ಟ್ರಾನ್ಸ್ಪರೆಂಟು, ಬಟ್ ಅದು ಸೀತ್ರೂ ಥರ ಇತ್ತು ಅಂದ್ಬಿಟ್ಟು ಬೆಡ್ ಸ್ಪ್ರೆಡ್ನೇ ಕರ್ಟನ್ ಥರ ಸುಮ್ಮನೆ ಸದ್ಯಕ್ಕೆ ಹಾಕಿದ್ದೀನಿ. ಕರ್ಟನ್ಸ್ ವಾಶ್ ಮಾಡಿ ತಂದು ಹಾಕಿದ್ಮೇಲೆ ಅದನ್ನು ನೆಕ್ಸ್ಟ್ ವೀಕ್ ತೊಗೊಂಡೋಗೋಣ. ಆ್ಯಂಡ್ ಬೆಡ್ ಸ್ಪ್ರೆಡ್ಡು ಇನ್ನೊಂದು ಸೆಟ್ ಇದೆ, ಅದನ್ನು ತೆಗೆದು ಹಾಕಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಏನೂ ಹಾಕಿಲ್ಲ, ಎಲ್ಲ ತೆಗೆದು ಕ್ಲೀನ್ ಮಾಡಿದ್ದೀನಿ. ಇದು ನೆನ್ನೆನೋ ಏನೋ ಕ್ಲೀನಿಂಗ್ ಮಾಡಿ ಹಾಕಿರೋದು. ಸೊ ನೆನ್ನೆ ಕ್ಲೀನ್ ಮಾಡಿದ್ಮೇಲೆ ತಕ್ಷಣ ಬೆಡ್ ಸ್ಪ್ರೆಡ್ ಹಾಕೋಕ್ಕಾಗಿರಲಿಲ್ಲ. ಸೊ ಇವಾಗ ಹಾಕ್ತೀನಿ. ಫಸ್ಟು ಏನಾದರೂ ಸ್ವಲ್ಪ ತಿನ್ಬಿಡೋಣ ಅಂತ, ಬಿಕಾಸ್ ನಾನು ಊರಿಗೆ ಹೋದ್ಮೇಲಿಂದ ಹೋದ ತಕ್ಷಣ ಮಲ್ಕೊಂಬಿಟ್ರೆ ಮತ್ತೊಂದು 12 ಗಂಟೆ 1 ಗಂಟೆಲಿ ಮಮ್ಮಿ ಹೇಳಿಸಿ ತಿಂಡಿನೋ ಊಟನ ಏನಾದರೂ ಕೊಟ್ಟರೆ ತಿಂದದು, ಲೈಕ್ ಅವ್ರು ಇದು ಮಾಡ್ತಾರಲ್ವ ಆ ಥರ ಅವ್ರು ರೆಡಿ ಮಾಡಿದ್ಮೇಲೆ ಹೇಳಿಸ್ತಾರೆ. ಸೊ ಹಾಗಾಗಿ ಏನಾದರೂ ಲೈಟಾಗಿ ತಿನ್ನೋಣ ಅಂತ. ಆ್ಯಕ್ಚುಲಿ ಇಷ್ಟಾನೇ ಸ್ವಲ್ಪ ಪಾಪ್ಕಾರ್ನ್ನ ತಿಂದೆ ನಾನು. ಆಮೇಲೆ ಈಗ ರೈಸ್ಗಿಟ್ಟು ಆ್ಯಸ್ ಯೂಶ್ವಲ್ ನಾನು ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಅನ್ನ ತಿನ್ನೋಣ ಅಂತ ಅಂದ್ಕೋತಿದ್ದೀನಿ. ಸೊ ರೈಸ್ಗೆ ಇಡ್ತೀನಿ, ಅದಾದಮೇಲಿಂದ ದೇವ್ರ ಮನೆ ಕ್ಲೀನ್ ಮಾಡೋಣ. ಲೆಟ್ಸ್ ಗೆಟ್ ಇನ್ ಟು ವ್ಲಾಗ್. ಸೊ ಈಗ ನಾನು ರೈಸ್ಗೆ ಇಟ್ಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ನಾನು ಯೂಶ್ವಲಿ ರೈಸ್ನ ಇಡೋದು ಈ ಒಂದು ಸ್ಕೂಪಲ್ಲೇ ಯೂಶ್ವಲಿ ಇಡೋದು. ನಾನು 1 ಸ್ಕೂಪ್ ನಾನು ಮಾಡಿಕೊಂಡ್ರೆ 1 ಟೈಮ್ಗೆ ಮಿನಿಮಲ್ ಕರೆಕ್ಟಾಗಿ ಸಫಿಷಿಯೆಂಟಾಗಿ ತಿನ್ನೋದಿರುತ್ತೆ. ಆ್ಯಕ್ಚುಲಿ ತಲೆ ಹೊಡೆಯೋಂಗೆ ಹಾಕೋತೀನಿ ರೈಸು. ರೈಸ್ ಹಾಕೊಂಡು ಇದನ್ನು ವಾಶ್ ಮಾಡೋಣ. ನನಗೆ ಇಲ್ಲಿ ಸಿಂಕಲ್ಲಿ ಬರೋ ನೀರೇ ಸಾಫ್ಟ್ ವಾಟರ್ ಇರುತ್ತೆ, ಹಾರ್ಡ್ ವಾಟರ್ ಏನಲ್ಲ. ಸೊ ನಾನು ಸಿಂಕ್ ನೀರಲ್ಲೇ ವಾಶ್ ಮಾಡ್ತೀನಿ. ಬಟ್ ಕುಕ್ ಮಾಡೋದಕ್ಕೆ ಬಿಸ್ಲರಿ ಕ್ಯಾನ್ಸ್ ತರಿಸಿಟ್ಕೊಂಡಿರ್ತೀನಲ್ಲ, ಆ ಒಂದು ಕ್ಯಾನಲ್ಲಿ ಇರೋ ನೀರನ್ನ ಹಿಂಗೆ ಬಾಟಲ್ಸಿಗೆ ಹಾಕೊಂಡು ಇಟ್ಕೊಂಡಿರ್ತೀನಿ, ಅದನ್ನು ಮಾಡ್ಕೊತೀನಿ. ಆ್ಯಂಡ್ ರೈಸ್ನ 2 times ವಾಶ್ ಮಾಡ್ತೀನಿ. ಈಗ ಸಿಂಕ್ನ ಕ್ಲೀನ್ ಮಾಡಾಯಿತು. ಈಗ ದೇವ್ರ ಮನೇಲಿ ಏನೇನು ಐಟಮ್ಸ್ ತೊಗೊಂಡ್ಬಂದು ವಾಶ್ ಮಾಡಬೇಕು ಅಂತಿರುತ್ತೋ ಅದೆಲ್ಲ ತೊಗೊಂಡು ಬರೋಣ ಬನ್ನಿ. ಸೊ ಈ ಒಂದು ಮೂಲೆಯಲ್ಲಿ ಒಂದಷ್ಟು ಖಾಲಿ ಬಾಕ್ಸಸ್ಗಳನ್ನ ಇಲ್ಲಿ ಇಲ್ಲಿ ಜೋಡಿಸ್ಬಿಟ್ಟಿದ್ದೀನಿ, ಎಲ್ಲಿಡಬೇಕು ಅಂತ ಗೊತ್ತಾಗ್ದೇ. ಆ್ಯಂಡ್ ಇಲ್ಲಿ ಐರನ್ ಬಾಕ್ಸ್ ಅವು ಇವು ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಒಂದು ಕಡೆ ಇಲ್ಲೊಂದು ಕಡೆ ಸ್ವಲ್ಪ ಸಾಮಾನು, ಆ ಕಡೆ ಒಂದು ಸ್ವಲ್ಪ ಸಾಮಾನು. ಬಿಕಾಸ್ ನಾನು ಎಲ್ಲೂ ಕಬೋರ್ಡ್ಸ್ ಒಳಗಡೆ ಇಡ್ತಿಲ್ಲ, ಬಿಕಾಸ್ ನನಗೆ ಕೆಲವೊಂದು ಕಬೋರ್ಡ್ಸ್ಗೆ ಮುಂಚೆ ಇದು ಸರಿಯಾಗಿ ಯೂಸ್ ಮಾಡಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಸೊ ಇವಾಗ ಟಿಶ್ಯೂ ಕಟ್ ಮಾಡ್ಕೊಂಡು ಇವಾಗ ಇಷ್ಟು ಗಲೀಜಾಗಿದೆ, ಅದನ್ನು ನೀಟಾಗಿ ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ಬೋದು. ಸೊ ಅದರ ಟಿಶ್ಯೂ ರೋಲ್ಸ್ ತಗೊಳ್ಳಿ. ನನ್ನ ಹತ್ರ ಇರೋದೆಲ್ಲ ಸಿಲ್ವರ್ದು ಫೋಟೋಸ್ ಪುಟಾಣಿದು, ಚಿಕ್ಕ ಚಿಕ್ಕ ಫೋಟೋಸ್ ಇಸಿಂದ ಆ್ಯಕ್ಚುಲಿ ಫೋಟೋಸ್ಗಳಿದ್ದಾವೆ ದೇವ್ರದ್ದು. ಇದು ಒಂದು ಫ್ರಿಡ್ಜ್ ಒಳಗಡೆ ಹಾಕೋ ಕವರ್ಸ್ ಬರುತ್ತಲ್ಲ ಆ ಥರದ್ದು. ಅದನ್ನು ನಾನೀಗ ಇಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿ ಕಟ್ ಮಾಡ್ಕೊತೀನಿ. ನಾನು ಇಲ್ಲಿ ದೇವ್ರನ್ನ ಸೆಟ್ ಮಾಡ್ಕೊಡೋದಲ್ವಾ. ಸೊ ನನ್ನ ಹತ್ರ ಎಷ್ಟೊಂದಿದೆ ಆ್ಯಕ್ಚುಲಿ. ಸೊ ಇದಿಷ್ಟು ನನ್ನ ರಂಗೋಲೆ ಎಲ್ಲ ಇಟ್ಕೊಂಡಿರುವಂತಹ ಡಬ್ಬಗಳು.
ಸೊ ಇಲ್ಲಿ ನೋಡ್ಬೋದು ಡಿಸೈನ್ಸ್ ಎಷ್ಟೊಂದಿದೆ ನನ್ನ ಹತ್ರ. ನಾನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಬೇಕು ಅಂದಾಗ ಅದಕ್ಕೆ ನಾನು ರಂಗೋಲಿ ಪುಡಿನ ಫಿಲ್ ಮಾಡಿಕೊಂಡು ಥರ ಹೊಡಿಬೋದು ನಾನು. ಸೊ ಯಾ ಕಲರ್ ರಂಗೋಲಿ ಪೌಡರ್ಸ್ ಕೂಡ ಅದಕ್ಕೆ ಹಾಕ್ಬೋದು ನಾವು ಆರಾಮಾಗಿ. ಈಗ ನಾನು ಈ ಮಣೆನ ಇಲ್ಲಿ ಇಡಬೇಕು ಅಂತ ಅಂದ್ಕೊಂಡಿರೋದು. ಸೊ ಅದಕ್ಕೆ ಮಣೆ ಕೆಳಗಡೆ ಫಸ್ಟು ರಂಗೋಲಿನ ಬಿಡಬೇಕಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ ಈಗ ಅಂದರೆ, ಇಲ್ಲಿ ನೋಡಿ ಇದಕ್ಕೆ ರಂಗೋಲಿ ಪುಡಿ ತುಂಬಿಸಿದ್ದೀನಿ ಆಲ್ರೆಡಿ ನಾನು. ಈಗ ಇಲ್ಲಿ ಹಚ್ಚು ಹೊಡಿತೀನಿ. 1 2 3. ಸೊ 3 ಹಚ್ಚು ಹೊಡೆದೆ. ಇದು ಹಿಂಗೆ ಇರಲಿ, ಬೇಕು ಇದು. ನೆಕ್ಸ್ಟ್ ಹೊಸ ಮಣೆ ತೊಗೊಂಬಂದಿದ್ದೀನಲ್ಲ, ಆ ಹೊಸ ಮಣೆನ ಇಡ್ತಾ ಇದ್ದೀನಿ ನಾನು. ಎಸ್, ಇದ್ರ ಜೊತೆಗೆ ಈಗ ನಾನು ಇಲ್ಲಿ ಲಕ್ಷ್ಮಿ ವಿಗ್ರಹನ ಇಡ್ತೀನಿ, ಇಲ್ಲಿ ರಾಘವೇಂದ್ರ ಸ್ವಾಮಿನ ಇಡ್ತೀನಿ, ಇಲ್ಲೊಂದು ದೀಪನ ಇಡ್ತೀನಿ, ಇಲ್ಲೊಂದು ದೀಪನ ಇಡ್ತೀನಿ, ಇಲ್ಲಿ ತುಳಸಿ ಕಟ್ಟೆ ಇಡ್ತೀನಿ. ಸೊ ಇಷ್ಟಕ್ಕೂ ಹಚ್ಚೊಡ್ದಿಟ್ಟಿದ್ದೀನಿ ನಾನು. ಆ್ಯಂಡ್ ಇದಿಷ್ಟು ಇಲ್ಲಿ ಕ್ಲೀನ್ ಮಾಡಿ ಆಲ್ರೆಡಿ ಇಟ್ಬಿಟ್ಟಿರೋದ್ರಿಂದ ಫೈನ್. ಈಗ ನೆಕ್ಸ್ಟ್ ಏನು ಬೇಕೋ ಅದಕ್ಕೆ ಮಾತ್ರ ಅಲ್ಲಿ ದೇವ್ರನ್ನ ತೊಳ್ಕೊಳ್ಳೋದಿದೆಯಲ್ಲ ಅದನ್ನೆಲ್ಲ ತೊಳೆದು ಇದು ಮಾಡೋಣ. ಇಲ್ಲಿ ನೋಡ್ಬೋದು ನಾನು ಈ ಥರ ಹಚ್ಚೊಡ್ದಿದ್ದೀನಿ. ಸೊ ಇಲ್ಲಿ ಮನೆ ಕೆಳಗಡೆ ಹಚ್ಚೊಡ್ದಿದ್ದೀನಿ. ಇಲ್ಲಿ ಆಂಜನೇಯ ಸ್ವಾಮಿ ಅವೆಲ್ಲ ಇಡ್ತೀನಿ, ಇಲ್ಲಿ ನಾನು ಲಕ್ಷ್ಮಿ ಇಡ್ತೀನಿ, ಇಲ್ಲಿ ನಾನು ರಾಘವೇಂದ್ರ ಸ್ವಾಮಿ ಇಡ್ತೀನಿ, 2 ದೀಪ, ಹಾಗೆ ಇದು ತುಳಸಿ ಕಟ್ಟೆ ಇಡೋದಕ್ಕೆ. ಸೊ ಇದನ್ನ ನಾನು ರೆಡಿ ಮಾಡಿಬಿಟ್ಟಿದ್ದೀನಿ ಈ ಸೆಟಪ್ನ. ಈಗ ಅಲ್ಲಿ ದೇವ್ರನ್ನ ತೊಳ್ಕೊಂಡು ರೆಡಿ ಮಾಡೋಣ. ಎಸ್, ನನ್ನ ಹತ್ರ ಇರೋ ವಿಗ್ರಹಗಳಂದ್ರೆ ಒಂದು ಇದು, ಇನ್ನೊಂದು ಲಕ್ಷ್ಮಿದಿದೆ, ಬಟ್ ಅದು ನಾರ್ಮಲ್ ವಿಗ್ರಹ ಥರ ಇಲ್ಲ, ಒಂದು ಹಾಫ್ ಸೆಮಿ ವಿಗ್ರಹ ಥರ ಇದೆ. ಒಂದು ಇದು, ಆ್ಯಂಡ್ ಅದು ಬಿಟ್ಟರೆ ಇನ್ನೊಂದು ರಾಘವೇಂದ್ರ ಸ್ವಾಮಿ. ನಾನು ಮಂತ್ರಾಲಯಕ್ಕೆ ಹೋದಾಗ ತೊಗೊಂಡಿರೋದನ್ನ ನೀವು ನೋಡಿರ್ತೀರ ಇದು. ಸೊ ಈ 2 ವಿಗ್ರಹ. ಆ್ಯಂಡ್ ಇದನ್ನು ನನಗೆ ಗೃಹ ಪ್ರವೇಶದಲ್ಲಿ ಒಬ್ಬರು ಗಿಫ್ಟಾಗಿ ಕೊಟ್ಟಿದ್ರು ನನಗೆ. ಸೊ ಅದನ್ನು ನಾನು ಎವ್ರಿ ಡೇ ದೇವ್ರ ಮನೆ ಮುಂದೆ ಇಟ್ಟು ಇಲ್ಲಿ ಒಳಗೆ ನೋಡ್ಬೋದು ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲ ಹಂಗೆ ಇರುತ್ತೆ ಇದರಲ್ಲಿ ಯಾವಾಗಲೂ. ಆ್ಯಂಡ್ ನಾನು ದಿನ ಆಫೀಸ್ಗೆ ಹೋಗ್ತಾ ಇದರ ಕುಂಕುಮನ ಇಟ್ಕೊಂಡು ಹೋಗ್ತೀನಿ ಯೂಶಲಿ. ಸೊ ಇದನ್ನೆಲ್ಲ ಈಗ ವಾಶ್ ಮಾಡೋಣ. ಆ್ಯಂಡ್ ಜಾಸ್ತಿ ಏನು ಐಟಮ್ಸ್ ಇಲ್ಲ, ಸ್ವಲ್ಪನೇ ಇರೋದು, ಬೇಗ ವಾಶ್ ಮಾಡ್ತಿದ್ದೀನಿ. ಅಂದರೆ ಟೂತ್ ಪೇಸ್ಟ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ದೇವರಿಗೆ ಅಂತಲೇ ಸಪ್ರೇಟಾಗಿ ಇಟ್ಟಿದ್ದೀನಿ. ಆ್ಯಂಡ್ ದೇವರಿಗೆ ಅಂತಲೇ ಒಂದು ಬ್ರಷ್ ಇಟ್ಟಿದ್ದೀನಿ, ಆ್ಯಂಡ್ ಒಂದು ಸ್ಕ್ರಬ್ ಕೂಡ ಇಟ್ಟಿದ್ದೀನಿ. ಸೊ ಅದೆಲ್ಲ ಯೂಸ್ ಮಾಡಿಕೊಂಡು ಈಗ ವಾಶ್ ಮಾಡೋಣ. ಸೊ ರೆಗ್ಯುಲರ್ ಆಗಿ ನಾನು ದೇವ್ರು ತೊಳೆಯೋದಲ್ಲ. ಸೊ ಅರ್ಶಿನ ಕುಂಕುಮ ಇಟ್ಟರೆ ಕೆಲವೊಮ್ಮೆ ಥಂಡಿಗೆ ಹಾಳಾಗ್ಬಿಡುತ್ತೆ. ಸೊ ಅದಕ್ಕೆ ಈ ಥರ ಬಿಂದಿ ಇಟ್ಟಿರ್ತೀವಿ ಆ್ಯಕ್ಚುಲಿ ನಾವು, ಖಾಲಿ ಬಿಡ್ದಂಗೆ ಕುಂಕುಮದ ಥರ ಇರುತ್ತೆ ಅಂತ. ಆ್ಯಂಡ್ ದೇವ್ರಿಗೆ ಸಪ್ರೇಟಾಗಿ ತೊಗೊಂಬಂದಿರೋದು, ನಾವು ಇಟ್ಕೊಳ್ಳೋದನ್ನೇ ಯೂಸ್ ಮಾಡಲ್ಲ ನಾವು. ಸೊ ಏನಕ್ಕೆ ಟೂತ್ ಪೇಸ್ಟ್ನ ಯೂಸ್ ಮಾಡ್ತೀನಿ ಅಂತ ಅಂದರೆ, ಟೂತ್ ಪೇಸ್ಟ್ ಏನಕ್ಕೆ ಅಂತಂದರೆ ಬೇಗ ಬೆಳ್ಳಗಾಗುತ್ತೆ. ಸಬೀನ ಇವೆಲ್ಲನೂ ಯೂಸ್ ಮಾಡ್ಬೋದು. ನಾನು ಸದ್ಯಕ್ಕೆ ಬರೀ ಟೂತ್ ಪೇಸ್ಟ್ ಮಾತ್ರನೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ಈ ಥರ ಹಿಂಗೆ ಪ್ಲೇಟ್ ಮೇಲೆ ಹಾಕೋತಾ ಇದ್ದೀನಿ ಟೂತ್ ಪೇಸ್ಟ್ನ. ಮತ್ತೆ ಬೇಕು ಅಂದರೆ ನನ್ನ ಹತ್ರ ಪೀತಾಂಬರಿ ಪೌಡರ್ ಸಹ ಇದೆ, ಅದನ್ನು ಅದಕ್ಕೆ ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ಪೀತಾಂಬರಿ ಪೌಡರಲ್ಲಾಗಲಿ ಅಥವಾ ಏನಾದರೂ ಹುಣಸೆನಲ್ಲಾಗಲಿ ಎಲ್ಲ ತೊಳೆದ್ರೆ ಆ್ಯಕ್ಚುಲಿ ಕೈ ಒಡೆಯುತ್ತೆ. ಅದಕ್ಕೆ ನಾನು ಈ ಥರ ಹಿಂಗೆ ಟೂತ್ ಪೇಸ್ಟ್ ಇಟ್ಕೊಳ್ತೀನಿ, ಬಿಕಾಸ್ ಮೂಲೆಗೂ ಯೂಸ್ ಮಾಡ್ಬೋದು.
ನಿಂಬೆಹಣ್ಣು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ಪ್ಲಿಟ್ ನಿಂಬೆಹಣ್ಣು, ಹುಣಸೆ ಹಣ್ಣು, ನಿಂಬೆಹಣ್ಣು ಏನು ಹಾಕಿದ್ರು ಚೆನ್ನಾಗಿರುತ್ತೆ. ಕಂಪ್ಲೀಟಾಗಿ ದೇವ್ರ ಸಾಮಾನು ಪೂರ್ತಿ ತೊಳೆದಾಯ್ತು. ಇದೆಲ್ಲ ಈಗ ಹೊರಸೋಣ. ಈ ಥರ ಒಂದು ಬಿಂದಿ ಬಾಕ್ಸ್ ಇಟ್ಕೊಂಡಿದ್ದೀನಿ. ಸೊ ದೇವರಿಗೆ ಇಲ್ಲಿ ಐ ಡೋಂಟ್ ನೋ, ನಾನು ಮುಂಚೆ ಅರಿಶಿನ ಮತ್ತು ಗಂಧ ಮತ್ತು ಕುಂಕುಮನೇ ಇಡ್ತಾ ಇದ್ದೆ. ಈ ನಡುವೆ ಇದನ್ನ ಇಡೋಕ್ಕೆ ಶುರು ಮಾಡಿದ್ದೀನಿ. ಬಿಕಾಸ್ ಅದು ಅರಿಶಿನ ಕುಂಕುಮ ಇಟ್ಟರೆ ಗಂಧ ಮತ್ತು ಕುಂಕುಮ ಇಟ್ಟರೆ ನಿಲ್ತಾ ಇರಲಿಲ್ಲ ಒಂದು. ಬಿಕಾಸ್ ಇದು ಥಂಡಿ ಆಗಿಬಿಟ್ರೆ ಮನೆಯಲ್ಲಿ ಇದಾಗುತ್ತೆ, ಅದಕ್ಕೋಸ್ಕರ. ನೋಡಿ ಹಿಂಗೆ ಸಣ್ಣದಾಗ ಒಂದು ಕುಂಕುಮದ ಥರ ಇಡೋದು. ನಾನು ಯಾವ್ಯಾವ್ದು ಹೇಗೆ ಇಟ್ಟೆ ಅನ್ನೋದನ್ನ ತೋರಿಸ್ತೀನಿ. ದೇವ್ರ ಮುಂದೆ ಒಂದು ಬಾಕ್ಸ್ ತುಂಬ ಕಾಯಿನ್ಸ್ ಇದೆ. ಆ್ಯಕ್ಚುಲಿ ಇದರಲ್ಲಿ ಏನೊಬ್ಬರು ಹಳೆ ಕಾಯಿನ್ಸ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಸೊ ಆ ಕಾಯಿನ್ಸು ಕೂಡ ಇಲ್ಲಿ ದೇವರ ಸೈಡಲ್ಲೇ ಇಲ್ಲೊಂದು ಕಡೆಗೆ ಇಟ್ಟಿರ್ತೀನಿ. ಆ್ಯಕ್ಚುಲಿ ಅದನ್ನು ಕೂಡ ಇದು ದೇವರಿಗೆ ಬರೆದಂಥ ಲೆಟರು. ಸೊ ಆ ಲೆಟರ್ನ ಇಲ್ಲಿ ನಾನು ಸೈಡ್ಗೆ ಇಟ್ಟಿದ್ದೀನಿ. ಆ್ಯಂಡ್ ಇದು ಬಂದು ಗಂಗಾಜಲ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಕೂಡ ಇಲ್ಲಿ ಅದರ ಮುಂದೆನೇ ಇಡ್ತಾ ಇದ್ದೀನಿ. ಸೊ ಇದಕ್ಕೂ ಗಂಗಾಜಲನೂ ಕೂಡ ಇಟ್ಟೆ. ಸೊ ಇಲ್ಲಿ 2 ಬಾಟ್ಲ್ ಇಟ್ಕೊಂಡಿದ್ದೀನಿ ನಾನು ಗಾಜಿಂದು. ಬೇರೆ ಎಲ್ಲೂ ಇಡೋಕ್ಕಾಗಲ್ಲ ಅಂತ ಇಲ್ಲೇ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸೈಡಲ್ಲೇ ಇಲ್ಲಿ ಒಂದು ಸುಮ್ಮನೆ ಒಂದು ಪ್ಲೇಟ್ ಇಟ್ಕೊಂಡಿರ್ತೀನಿ. ಇಲ್ಲಿ ಒಂದು ಬ್ಯಾಸ್ಕೆಟ್ನ ಇಟ್ಟಿರ್ತೀನಿ. ಬಿಕಾಸ್ ಈ ಬ್ಯಾಸ್ಕೆಟಲ್ಲೇ ನಾನು ಈ ಥರ ಹಿಂಗೆ ಹೂವು ತರಿಸಿರ್ತೀನಲ್ಲ, ಆ ಹೂವನ್ನ ಇದರೊಳಗೆ ಇಟ್ಕೋತೀನಿ. ಸೊ ಇದು ನನ್ನ ದೇವ್ರ ಮನೆ. ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ, ಮಿನಿಯಾಗಿರೋ ದೇವ್ರ ಮನೆ. ಸೊ ಈಗ ಅನ್ನ ಆಗಿದೆ. ಸೊ ಇದನ್ನು ಕಲಿಸ್ಕೊಂಡು ತಿನ್ನೋಣ. ಈಗ ಈ ಅನ್ನನೂ ಕಲಿಸ್ಬಿಟ್ಟು ತಿಂದು ಇದನ್ನು ಕೂಡ ವಾಶ್ ಮಾಡಿ ಬ್ಯಾಕ್ ಇನ್ನೊಂದ್ಸಲಿ ಕೈ ವಾಶ್ ಮಾಡ್ಕೊಳ್ತೀನಿ. ಎಸ್, ನಾನು ಇವಾಗ ಇಲ್ಲಿ ನೋಡ್ತಿರ್ಬೋದು ನೀವು, ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಅನ್ನನ ಕಲ್ತ್ಕೊಂಡಿದ್ದೀನಿ. ಇದು ಬಂದು ಮಸಾಲ ಮನೆಯದಾಗಿರುತ್ತೆ. ಸೊ ಇದನ್ನು ಬೇಗ ಬೇಗ ತಿಂದು ನಾನು ಮತ್ತೆ ಒಂದು ಸ್ವಲ್ಪ ಬ್ಯಾಗ್ ಪ್ಯಾಕ್ ಮಾಡೋದಿದೆ, ಪ್ಯಾಕ್ ಮಾಡಿ ಹೊರಗಡೆ ಹೊರಡೋದು. ಬೇಗ ಬೇಗ ತಿನ್ನೋಣ ಬನ್ನಿ.